ನಮ್ಮ ರಾಜ್ಯನೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಬಹುಶಃ ಇದರ ಒಂದು ಸಣ್ಣ ಅರಿವು ಕೂಡ ಇಲ್ಲ ಅಂತ ಅನ್ಸುತ್ತೆ. ಎಲ್ಲಿವರೆಗೆ ಗ್ಯಾರಂಟಿಗಳನ್ನ ನಿಲ್ಸುವುದಿಲ್ಲೋ ಅಲ್ಲಿವರೆಗೆ ವಿದ್ಯಾರ್ಥಿಗಳಿಗೆ ಯಾವ್ದು ಹುದ್ದೆಗಳನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಯಾಕಂದ್ರೆ ಇವ್ರ ಎಲ್ಲಾ ಸಾರ್ವಜನಿಕ ಹಣ ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ. ಅದೆಲ್ಲೋ ಗ್ಯಾರಂಟಿಗೂ ಅದು ಸದುಪಯೋಗ ಆಗ್ತಾ ಇಲ್ಲ. ಈಗ BMW ಕಾರ್ ಓಡಾಡ್ತಕ್ಕಂಥವ್ರು ಗ್ಯಾರಂಟಿ ಯೂಸ್ ಅನ್ನ ತಗೋತಾ ಇದಾರೆ. ಹಾಗಾದ್ರೆ ನಮ್ಮ ಯುವ ಸಮುದಾಯವನ್ನ ಇವ್ರು ಯಾಕೆ ಬಳಕೆ ಮಾಡ್ಕೋತಾ ಇಲ್ಲ? ಈಗ ಬೇರೆ ಬೇರೆ ದೇಶಗಳಲ್ಲಿ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಿ ಆಗಿದೆ. ಬಟ್ ನಮ್ಮ ದೇಶದಲ್ಲಿ ಶಿಕ್ಷಣ ಪ್ರೈವೇಟೈಸೇಷನ್ ಆಗ್ತಾ ಇದೆ. ಓಕೆ, ಎಸ್. ಶಿಕ್ಷಣ, ಆರೋಗ್ಯ, ಉದ್ಯೋಗ ಇದೆಲ್ಲವನ್ನು ಈ ಮೂರನ್ನು ಕೂಡ ಸರಿಯಾಗಿ ಕೊಟ್ಟರೆ ಸಾಕು ಆ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಬಹುಶಃ ಅಭಿವೃದ್ಧಿ ಆಗೋದೇ ಅವ್ರಿಗೆ ಇಷ್ಟ ಇಲ್ಲ ಅಂತಂದಾಗ ಏನು ಮಾಡಬೇಕಾಗತ್ತೆ? ಇವತ್ತು ಎಷ್ಟು ಜನ ಸರ್ಕಾರಿ ಕಾಲೇಜು, ಸರ್ಕಾರಿ ಶಾಲೆಗಳು ಅಂತಂದ್ರೆ ನಾಮುಂದು ತಾಮುಂದು ಅಂತ ಹೋಗ್ತಾರೆ, ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ನಾಮುಂದು ತಾಮುಂದು ಅಂತ ಹೋಗ್ತಾರೆ. ಇದನ್ನು ಈ ಮಟ್ಟಿಗೆ ಮಾಡಿ ಇಟ್ಟಿರೋದೇ ಮತ್ತೆ ಒಂದ್ಸಗೆ ನಮ್ಮ ಸರ್ಕಾರ. ಒಂದು ಶಿಕ್ಷಣ ಸಂಸ್ಥೆಯನ್ನ, ಸರ್ಕಾರಿ ಶಿಕ್ಷಣ ಸಂಸ್ಥೆಗೆ ಇವರು ಖರ್ಚು ಮಾಡುವಂತಹ ವೆಚ್ಚದಲ್ಲಿ ಹತ್ತತ್ರ ಒಂದು ನಾರ್ಮಲ್ ಫೀಸ್ ಕೊಟ್ಟು ಹೋಗುವಂತಹ 4-5 ಪ್ರೈವೇಟ್ ಸ್ಕೂಲ್ಗಳನ್ನ ನಡೆಸಬಹುದು ಮೇಡಮ್. ಅಷ್ಟು ದುಡ್ಡನ್ನ ನಾವು ಸರ್ಕಾರದ ವತಿಯಿಂದ ಖರ್ಚು ಮಾಡ್ತಾ ಇದ್ದೀವಿ. ಆದ್ರೆ ಅದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ಯಾಕೆ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ತಾ ಇಲ್ಲ, ಯಾಕೆ ನೀವು ಅಟ್ಲೀಸ್ಟ್ ಶಿಕ್ಷಕರನ್ನ, ಲೆಕ್ಚರರ್ಸ್ನ ನೇಮಕಾತಿ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಮೇಡಮ್? ವಿದ್ಯಾರ್ಥಿಗಳು ಏನ್ ಮೇಡಮ್ ಅವರ ಸಮಸ್ಯೆ ಏನು? ಈಗ ನೀವು ಮಕ್ಕಳಿಗೆ ಪಾಠ ನೋಡಿದ್ದೀರಿ, ಶಿಕ್ಷಕರು ಇಲ್ಲ, ಅವರಿಗೆ ಶಿಕ್ಷಣ ಸಿಗ್ಲಿಲ್ಲ, ಒಂದು ಸಬ್ಜೆಕ್ಟ್ ಟೀಚರೇ ಬರ್ಲಿಲ್ಲ ಅಂತಂದ್ರೆ ಅವ್ರ ಕತೆ ಏನಾಗುತ್ತೆ ಮೇಡಮ್? ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಫ್ರೀ ಭಾಗ್ಯಗಳನ್ನ ಕೊಡ್ತಾ ಇದೆ. ಉದ್ಯೋಗ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಕೇಳ್ತಾ ಇದ್ದೀವಿ. ಈಗ 1-2 ಸಬ್ಜೆಕ್ಟ್ ಟೀಚರೇ ಬರ್ಲಿಲ್ಲಪ್ಪ, ಎಕ್ಸಾಮ್ ಬಂದ್ಬಿಡ್ತು, ಹೆಂಗ್ ಬರೀತಾರ ಅವರು? ಅವ್ರ ಸಮಸ್ಯೆ ಏನು? ಈಗ ಈ ತರ 2 ಸಬ್ಜೆಕ್ಟ್ ಟೀಚರ್ಸೇ ಬಂದಿಲ್ಲ ಅಂದ್ರೆ ಫೇಲ್ ಆಗ್ತಾರೆ ಮೇಡಮ್. ಕೊನೆಗೆ ಹಂಗೆ ಅವ್ರ ತಪ್ಪು ಎಲ್ಲಾಗುತ್ತೆ, ನಾವು ಗೌರ್ಮೆಂಟ್ ಕಾಲೇಜ್ಗೆ ಸೇರ್ಕೊಂಡಿದ್ದೆ ತಪ್ಪಾಗುತ್ತೆ. ಅವರು ಯಾವುದೇ ರೀತಿ ಟೀಚರ್ಸ್ ಇಲ್ಲ ಅಂದ್ರೆ, ಒಬ್ಬ ಗುರು ಇಲ್ಲ ಅಂದ್ರೆ 100% ಯಾವುದೇ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗೋಕ್ ಸಾಧ್ಯ ಇಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ, ಒಂದು ಸೈಂಟಿಫಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ನಾವೇ ಮಕ್ಕಳಿಗೆ ಹೇಳ್ತೀವಿ, ವೈ ಟ್ಯಾಕ್ಸೇಷನ್ ಸಿಸ್ಟಮ್ ಇಸ್ ದೇರ್ ಇನ್ ದ ಕಂಟ್ರಿ ಅಂದ್ರೆ ಫಾರ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂತ. ಈಗ ಏನಾಗ್ತಾ ಇದೆ, ಇವ್ರು ಫ್ರೀ ಭಾಗ್ಯಗಳಿಂದ ದುಡ್ಡಿರೋರ್ಗೂ ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ದುಡ್ಡು ಇಲ್ಲದೆ ಇರೋರ್ಗೂ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಈಗ ಏನಾಗ್ತಿದೆ, ಆಕ್ಚುಲ್ ಆಗಿ ಬಡ ಮಕ್ಕಳಿಗೆ ಇವ್ರು ಎಜುಕೇಶನ್ ಕೊಡಬೇಕಿತ್ತು, ಅವರಿಗೆ ಬಡ ಮಕ್ಕಳಿಗೆ ಅಥವಾ ಬಡವರಿಗೆ ಇವರು ಏನು ಫೆಸಿಲಿಟಿನ ಕೊಡಬೇಕಿತ್ತು. ಈ ಸರ್ಕಾರ ಏನ್ ಮಾಡ್ತಾ ಇದೆ, ಫ್ರೀ ಭಾಗ್ಯಗಳನ್ನ ಕೊಟ್ಕೊಂತ ಬಡ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ, ಬಡ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇಲ್ಲ. ಕ್ವಾಲಿಟಿ ಎಜುಕೇಶನ್ ಅನ್ನೋದೇ ಇಲ್ಲ. ಈಗ ಟೀಚರ್ಸ್ ಇಲ್ಲ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಎಲ್ಲಿಂದ ಬರುತ್ತೆ? ದಟ್ಟು ಇನ್ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ, ಪೇಪರ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ತಗೊಂತೀವಿ ಅಂತ ಹೇಳ್ಕೊಂಡು ಮಕ್ಕಳು ರೋಡಿಗೆ ಇಳಿದ್ರು ಕಾನೂನು ತೊಡಕಿದೆ ಅಂತ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಮುಂದುವರಿತಾ ಇದ್ದಾರೆ ಮೇಡಮ್. ಯಾವುದೇ ನಿರ್ಧಾರಗಳನ್ನ ತಗೊಂತಾ ಇಲ್ಲ, ಕಾನೂನು ಪಾಲನೆ ಕೂಡ ಮಾಡ್ತಾ ಇಲ್ಲ. ನಿಮ್ಮ ಪ್ರಕಾರ ಏನದು ಕಾನೂನು ತೊಡಕು? ಏನು ಹೇಳ್ತಿದ್ರು ಮೇಡಮ್? ಇದು ಯಾವುದೇ ಕಾನೂನು ತೊಡಕು ಇಲ್ಲ. ಇದು ಸುಮಾರು ಒಂದು 3 ತಿಂಗಳ ಹಿಂದೆಯಿಂದನೂ ಕೋರ್ಟಲ್ಲಿ ನಡೀತಾ ಇದೆ. ಸುಮಾರು ಹಿಯರಿಂಗ್ ಆಯ್ತು, ಲಾಸ್ಟ್ ಫೈನಲ್ ಆಗಿ ಆಲ್ರೆಡಿ ಇಂಟ್ರೀಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಫೈನಲ್ ಆಗಿ ಅವ್ರು ಹೇಳ್ತಾರೆ, ಹೌದು ನೀವು ಅಪಾಯಿಂಟ್ ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ದಾರೆ. ಸರ್ಕಾರಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಇವ್ರಿಗೆ ಯಾವುದೇ ಕ್ರಮ ತಗೋತಾ ಇಲ್ಲ. ಯಾವುದೇ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ನಾವೇ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಆದಷ್ಟು ಬೇಗ, ಯಾಕಂದ್ರೆ 1 ದಿನ 2 ದಿನ ಅನ್ನೋಷ್ಟಕ್ಕೆ ಮಕ್ಳಿಗೆ ಎಕ್ಸಾಮ್ ಬಂದ್ಬಿಟ್ಟಿದೆ. ಆಲ್ರೆಡಿ BC ನಲ್ಲಿ ನೋಟಿಫಿಕೇಶನ್ ಆಗಿದೆ, ಗುಲ್ಬರ್ಗಾದಲ್ಲಿ ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಶನ್ ಆಗಿದೆ. ಎಕ್ಸಾಮ್ ಅನೌನ್ಸ್ ಆಯ್ತು ಅಂದ್ರೆ ಯಾರು ತಡೆಯಕ್ಕಾಗಲ್ಲ, ಅದು ಗೊತ್ತಿರುತ್ತೆ ನಿಮ್ಗೂನು. ಕಾಂತಕುಮಾರ್ ಅವರೇ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ತಯಾರಾಗ್ತಾ ಇದ್ದಾರೆ ಲಕ್ಷಾಂತರ ಜನ. ಯಾಕಂತಂದ್ರೆ ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗೆ ಅಂತಂದ್ರೆ ಅದೊಂಥರ ದೂರದ ಬೆಟ್ಟ. ಹೌದು, ಅದು ಎಷ್ಟೋ ಜನಕ್ಕೆ ನನಸಾಗುತ್ತೆ. ಬಟ್ ಆದರೆ ಯಾವಾಗ ಏನು ಎತ್ತ ಯಾರಿಗೂ ಗೊತ್ತಿಲ್ಲ. ಈ ಕಡೆ ಸಂಪೂರ್ಣವಾಗಿ ಒಂದು ಉದ್ಯೋಗವನ್ನೂ ಕೂಡ ಮಾಡೋದಕ್ಕಾಗಲ್ಲ, ಒಂದು ಉದ್ಯೋಗ ಮಾಡಿದ್ರೆ ಇಲ್ಲಿ ಓದಕ್ಕಾಗಲ್ಲ ಅಂತೇಳಿ 3 ವರ್ಷ 4 ವರ್ಷ 5 ವರ್ಷದಿಂದ ತಮ್ಮ ಇಡೀ ಯೌವನವನ್ನೇ ತ್ಯಾಗ ಮಾಡಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದಾರೆ ಎಷ್ಟೋ ಜನ. 100 ಪೋಸ್ಟ್ಗಳಿದೆ ಅಂತಂದ್ರೆ ಅದಕ್ಕೆ ಹತ್ತತ್ರ 1 ಲಕ್ಷ ಅಪ್ಲಿಕೇಶನ್ಸ್ಗಳು ಬರುತ್ತೆ. ಆಯ್ತಾ? 50,000 60 ಸಾವಿರ ಜನ ಎಕ್ಸಾಮ್ಸ್ ಬರೀತಾರೆ. ಅದರಲ್ಲಿ ಫಸ್ಟು ಅಂದರೆ ಆಯ್ಕೆ ಆಗುವವರು ಕೇವಲ ಇದೇ ಹೇಳದ್ನಲ್ಲ 100 ಪೋಸ್ಟ್ಗಳಿಗೆ ಅಂತ ಲಕ್ಷಾಂತರ. ಅಂದರೆ ಈ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಅಟ್ಲೀಸ್ಟ್ ಆ ನೋಟಿಫಿಕೇಶನ್ ಆಗ್ಬಿಟ್ರೆ, ಎಕ್ಸಾಮ್ ಬರೆದ್ಬಿಟ್ರೆ, ಪಾಸ್ ಆಫ್ ಎಲ್ಲೋ ಗೊತ್ತಾಗ್ಬಿಟ್ರೆ ಅವ್ರು ಮುಂದಿನ ದಾರಿನಾರು ನೋಡ್ಕೊಳ್ತಾರೆ. ಪ್ರೈವೇಟ್ ಇವ್ರು ಹೇಳ್ತಾರೆ ಕೆಲವರು, ಯಾಕೆ ಸರ್ಕಾರಿ ಹುದ್ದೆನೇ ಬೇಕು, ಇವ್ರು ಹೋಗ್ಬೋದಲ್ಲ, ಪ್ರೈವೇಟ್ ಕಂಪನಿಗಳಿಗೆ ಹೋಗ್ಬೋದು, ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಜಾಸ್ತಿ ಕಡಿಮೆ ಜಾಸ್ತಿ ಇದೆ, ಅಂದರೆ ಉದ್ಯೋಗ ಜಾಸ್ತಿ ಇದೆ ಇಲ್ಲಿ, ಸರ್ಕಾರ ಎಷ್ಟು ಅಂತ ಉದ್ಯೋಗ ಕೊಡೋಕ್ಕಾಗತ್ತೆ? ಎಷ್ಟು ಅಂತ ಉದ್ಯೋಗ ಕೊಡೋದು ಬೇಡ, ಇರೋ ಉದ್ಯೋಗ ಕೊಡಿ ಅಂತ ನಾವು ಕೇಳ್ತಾ ಇರೋದು ಅಲ್ವಾ ಮೇಡಮ್? ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದೊಂಥರ ಬೇರೆ ಯಾವುದಾದ್ರೂ ಅಭ್ಯಾಸ ಅಂದರೆ ಚಟ ಇದ್ದರೆ ಯಾವುದೇ ವ್ಯಕ್ತಿಗೆ ಆ ಚಟದಿಂದ ಆಚೆ ಬರ್ಬೋದು ಮೇಡಮ್. ಫಾರ್ ಎಕ್ಸಾಂಪಲ್, ಕುಡಿತಕ್ಕೊಳಗಾದರೆ ಸಿಗರೇಟು ಬೇರೆ ಏನಾದರೂ ಒಂದು ಅವರಿಗೆ ಚಟ ಇತ್ತಂದ್ರೆ ಅದರಿಂದ ಆಚೆ ಬರ್ಬೋದು.
ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳ್ತಾರೆ ಮೇಡಮ್. ಇದು ಅಡಿಕ್ಷನ್. ಇದು ಒಂದು ಸತಿ ಬಂದು ಆ ಸಿಲೆಬಸ್ ತಿಳ್ಕೊಂಡ್ರೆ ಇವರು ಪ್ರತಿಯೊಂದು ಮಿನಿಸ್ಟರ್ ಪ್ರತಿಯೊಂದು ಇಲಾಖೆಯಲ್ಲೂ ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ರೆ ಇನ್ನೇನು ಇವತ್ತಾಗುತ್ತೆ ನಾಳೆ ಆಗುತ್ತೆ ಇಷ್ಟು ವರ್ಷ ಫಾರ್ ಎಕ್ಸಾಂಪಲ್ ನಾವು 1 ವರ್ಷ ಬಂದು ಓದಿರ್ತಾರೆ ಅನ್ಕೊಳ್ಳಿ, ನೋಟಿಫಿಕೇಶನ್ಸ್ ಏನ್ ಮಾರ್ಜಿನ್ ಒಂದು 1 or 2 ಮಾರ್ಕ್ಸ್ ಅಲ್ಲಿ ಫೇಲ್ ಆಗಿರ್ತಾರೆ. ಇನ್ನೊಂದು ನೋಟಿಫಿಕೇಶನ್ ಬರೋಷ್ಟೊತ್ತಿಗೆ 2 ರಿಂದ 3 ವರ್ಷ ಆಗುತ್ತೆ. ನಾನು ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಪಕ್ಕಾ ಪಾಸ್ ಆಗ್ತೀನಿ ಅಂತ ಹೇಳಿ ಕಾನ್ಫಿಡೆನ್ಸ್ ಇರುತ್ತೆ ಮ್ಯಾಮ್. ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅಂದ್ರೆ ಅವರು ತಿಂಗಳಿಗೆ ಎಷ್ಟು ಒಂದು ಕೆಲವೊಂದ್ ಸರಿ ನೀವು ನೋಡ್ಬೇಕು ಮೇಡಮ್, ಅಲ್ಲಿ ಚಂದ್ರಾಲಯ ವಿಜಯನಗರ ಧಾರವಾಡದಲ್ಲಿ ಒಂದು ಗುರುವಾರ ಸಾಯಿಬಾಬಾ ಟೆಂಪಲ್ ಹತ್ರ 2-3 ಸಾವಿರ ಜನ ಹೋಗಿ ಲೈನಲ್ಲಿ ಊಟಕ್ಕೆ ಒನ್ ಟೈಮ್ ಊಟಕ್ಕೋಸ್ಕರ. ಒಂದು ಗಣೇಶ ವಿಸರ್ಜನೆ ಆದ್ರೆ ಒಂದು 5,000-10,000 ಜನ ತನಕ ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ಬಿಡ್ತಾರೆ. ಸ್ವಾಭಿಮಾನ ಅಲ್ವೇನ್ರಿ? ಅಷ್ಟು ಕಾಂತಕುಮಾರ್ ಅವರೇ ಗ್ರಾಜುಯೇಷನ್ ಮಾಡ್ಕೊಂಡಿರ್ತಾರೆ, ಅಪ್ಪ ಅಮ್ಮಂದ್ರು ದುಡ್ಡು ಖರ್ಚು ಮಾಡಿರ್ತಾರೆ, ಗ್ರಾಜುಯೇಷನ್ ಆಗಿದೆ, 2 ವರ್ಷ ಆಗಿದೆ, 3 ವರ್ಷ ಆಗಿದೆ, ಈಗಲೂ ಮಕ್ಕಳು ದುಡಿತಾ ಇಲ್ಲ, ಎಷ್ಟೊಂದು ದುಡ್ಡು ಕೊಡೋದು ಅನ್ನೋದು ಅವರಿಗೆ. ಅದ್ರ ಜೊತೆ ಕೇಳೋದಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಮುಜುಗರ. ನಾನು ಇದೊಂದು ಎಕ್ಸಾಮ್ ಪಾಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಇವರು ನೋಟಿಫಿಕೇಶನ್ ಮಾಡ್ತೀನಿ ಅಂತ ನಿಜವಾಗ್ಲೂ ಹೇಳ್ತೀನಿ ಮೇಡಮ್. ಯಾವುದೇ ಮಿನಿಸ್ಟರ್ಸ್ಗೆ ನಾನು ಮನವಿ ಮಾಡ್ಕೊಳೋದಂದ್ರೆ, ವಿತೌಟ್ ನೋಯಿಂಗ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಗೌರ್ಮೆಂಟ್ ಅಲ್ಲಿ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಎಷ್ಟು ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಟ್ಲೀಸ್ಟ್ ನೀವು 1 ವಾರಕ್ಕಾದ್ರೂ ಮೀಟಿಂಗ್ ಮಾಡಿ, ವೀಕ್ಲಿ ಒನ್ಸ್ ಮೀಟಿಂಗ್ ಮಾಡಿ, ಎಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ ಅದನ್ನೆಲ್ಲ ಪ್ರತಿಯೊಂದು ಸತಿನೂ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡಕ್ ಆಗಲ್ಲ ಮೇಡಮ್. ಪ್ರತಿಯೊಂದು ವಿಚಾರನೂ ಮಾನ್ಯ ಮುಖ್ಯಮಂತ್ರಿಗಳು ನೋಡಕ್ ಆಗಲ್ಲ ಮೇಡಮ್. ಎಲ್ಲಾ ಇಲಾಖೆಯಲ್ಲಿ ಏನಿದೆ ಅಂತ ನಾವು ಇನ್ನೊಂದು ಸರ್ಕಾರಕ್ಕೆ ಇನ್ನೊಂದು ಮನವಿ ಮಾಡ್ಕೊಂತೀವಿ ಮೇಡಮ್. ನಿಮ್ಮ ಗ್ಯಾರಂಟಿಗೆ ದುಡ್ಡು ಬಳಕೆ ಮಾಡ್ಕೊಂತೀರಾ ಅಂತಲ್ಲ, ಅದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕಟ್ ಡೌನ್ ಮಾಡಿ, ಅದೊಂದೇ ಸಜೆಷನ್ ಮಾಡಕ್ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಕೊಟ್ಟಿರೋ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳಕ್ ಆಗಲ್ಲ. ರಾಜ್ಯದ ಜನ ತಿರುಗಿ ಬೀಳ್ತಾರೆ. ಒಂದು ಎರಡನೇದೇನಪ್ಪ ಅಂತಂದ್ರೆ ಯಾರಿಗೆ ನೀಡಿದೆ ಅವ್ರಿಗೆ ಒಂದು ಕೊಡಬೇಕಾಗುತ್ತೆ. ಎರಡನೇ ವಿಚಾರ ಏನ್ ಮಾಡ್ಬೇಕು ಅಂತ ಮೇಡಮ್, ಈ ಒಂದು ರೆಕ್ರೂಟ್ಮೆಂಟ್ ಅಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಖಾಲಿ ಹುದ್ದೆ ಇದಾವೆ ಅಂತಂದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಆ ರೆವಿನ್ಯೂ ಸರ್ಕಾರಕ್ಕೆ ರೆವಿನ್ಯೂ ಯಾರು ಕಲೆಕ್ಟ್ ಮಾಡ್ಕೊಡ್ತಾರೆ ಮೇಡಮ್? ಇಲ್ಲಿ ಇರೋ ಸರ್ಕಾರದಲ್ಲಿ ನೀವೇನ್ ತಗೊಂಡ್ ರೆಕ್ರೂಟ್ಮೆಂಟ್ ಮಾಡ್ಕೊಂತೀರಲ್ಲ, ಆ ಒಂದು ಸರ್ಕಾರಿ ನೌಕರಿ ಇವತ್ತು ರೆವಿನ್ಯೂ ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್ ಆದ ಅಂತ ಅನ್ಕೊಳ್ಳಿ ಮೇಡಮ್, ಅಲ್ಲಿ ವಿಲೇಜ್ ಅಲ್ಲಿ ಎಷ್ಟು ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಎಲ್ಲೇ ನಮಗೆ ರೆವಿನ್ಯೂ ಬರಬೇಕು, ಅದು ಟ್ರಾನ್ಸ್ಪರೆಂಟ್ ವಿತೌಟ್ ಭ್ರಷ್ಟಾಚಾರ ಮುಕ್ತ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮೇಡಮ್ ರೆವಿನ್ಯೂ ಸರ್ಕಾರಕ್ಕೆ ರೆವಿನ್ಯೂ ಕಲೆಕ್ಟ್ ಬಾಕಿ ಬರಬೇಕಾಗಿದೆ, ಅಧಿಕಾರಿಗಳೇ ಸರ್ಕಾರಿ ಬಾಕಿ ಬರಬೇಕಾಗಿದೆ. ಎಷ್ಟೋ ಜನ ಟ್ಯಾಕ್ಸ್ ಕಟ್ಟಿಲ್ಲ, ಆಯ್ತಾ, ಮನೆಗಳ ಕಂದಾಯಗಳು ಕಟ್ಟಿಲ್ಲ, ಜಮೀನುಗಳ ಕಂದಾಯ, ಅಂದ್ರೆ ಇದೆಲ್ಲನೂ ಕರೆಕ್ಟ್ ಕಲೆಕ್ಷನ್ ಮಾಡಿದ್ರೆ ಸಾಕು. ಅವರೇನೋ ಮಾತಾಡ್ಬೇಕು ಲಕ್ಷ್ಮೀಕಾಂತ್ ಅವರು. ಫುಡ್ ಅಂಡ್ ಸಿವಿಲ್ ಸಪ್ಲೈ ಅಲ್ಲಿ ಒಂದೊಂದು ಗೋಡನ್ಗೆ ಒಬ್ಬೊಬ್ಬ ಆಫೀಸರ್ ಇರೋ ಜಾಗದಲ್ಲಿ ಒಬ್ಬ ಆಫೀಸರ್ಗೆ 3 ಗೋಡನ್ ಕೊಟ್ಟಿದ್ದಾರೆ ಇವತ್ತು. ಅಂದ್ರೆ ಭ್ರಷ್ಟಾಚಾರ. ಒಂದೊಂದು ಗೋಡನ್ಗೆ 2-3 ಲಕ್ಷ ಒಂದೊಂದು ತಿಂಗಳಿಗೆ ಭ್ರಷ್ಟಾಚಾರ ನಡೀತಾ ಇದೆ. ಮತ್ತೆ ಇನ್ನೊಂದು ವಿಚಾರ ವಾಸ್ಟ್ ಸಿಲೆಬಸ್ ನಾವು ಮತ್ತೆ ಮಾತಾಡೋಣ. ಈಗ ಅದನ್ನ ತೆರೆದುಕೊಂಡು ಕುತ್ಕೊಂಡ್ರೆ ದಿನಗಳೇ ಸಾಕಾಗಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕೆ. ಹಿಂದಿನ ಸರ್ಕಾರ ನೇಮಕಾತಿ ಮಾಡಿಲ್ಲ ಅಂತೇಳಿ ಈ ಸರ್ಕಾರವನ್ನ ವೋಟ್ ಮಾಡಿ ಎಲ್ಲ ಆರಿಸ್ಕೊಂಡ್ಬಂದ್ರು. ಜಾಸ್ತಿ ಮಾಡ್ತೀವಿ ಈ ಸರ್ಕಾರ ಅದಕ್ಕಿಂತ ವಸ್ತು ಮೇಡಮ್. ಅಲ್ಲ, ಅದನ್ನೇ ಹೇಳೋದು. ಅಲ್ಲಿ 50,000 ಬ್ಯಾಲೆನ್ಸ್ ಇತ್ತಾ, ಈಗ 1 ಲಕ್ಷ ಮಾಡ್ತೀವಿ ನಾವು ಅಷ್ಟೇ. ಅಂದ್ರೆ ನಾವು ಅಭಿವೃದ್ಧಿ ಮಾಡೋದು ಅಂದ್ರೆ ಇಲ್ಲಿ ನೇಮಕಾತಿ ಮಾಡದೆ ಅಭಿವೃದ್ಧಿ ಮಾಡ್ತಾರಲ್ಲ ಹಂಗೆ ಇಲ್ಲಿ ಸರ್ಕಾರ ರಾಜ್ಯದ ಜನರಿಗೆ ಏನ್ ಹೇಳೋದು, ನಾವು ಅದು ಕೊಡ್ತಾ ಇದೀವಿ, ಇದು ಕೊಡ್ತಾ ಇದೀವಿ, ಎಲ್ಲ ಕೊಡ್ತಾ ಇದೀರಿ, ಉದ್ಯೋಗ ಎಲ್ಲಿ ಕೊಡ್ತಾ ಇದ್ದೀರಿ, ನಾವೇನೋ ಬಂದ್ಬಿಟ್ಟು ಇಲ್ಲಿ ನಿಮಗೆ ಹೊಸದಾಗಿ ಯಾವುದೋ ಉದ್ಯೋಗವನ್ನ ಸೃಷ್ಟಿ ಮಾಡಿ, ಹೊಸ ಉದ್ಯೋಗ ಸೃಷ್ಟಿ ಮಾಡ್ಲೇಬೇಕು. ಕಾಲಕ್ಕೆ ತಕ್ಕಂತೆ ಹೊಸ ಉದ್ಯೋಗ ಸೃಷ್ಟಿ ಮಾಡಬೇಕು. ಇರೋ ಉದ್ಯೋಗ ಭರ್ತಿ ಮಾಡ್ಕೊಳಕ್ ಆಗ್ತಿಲ್ಲ ಅನ್ನೋದು ನಿಜಕ್ಕೂ ನನಗೆ ಇದ್ರ ತಳಬುಡ ಲೆಕ್ಕಾಚಾರನೇ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ತಗೊಂಡೋಗಿ ದುಡ್ಡನ್ನ ಇಲ್ಲಿ ಪರ್ಮನೆಂಟ್ ಟೀಚರ್ಸ್ ಮಾಡ್ಬಿಟ್ರೆ ಇಲ್ಲಿ ಇವ್ರಿಗೆ ಸಂಬಳ ಕೊಡಬೇಕು, ಅಥವಾ ನೇಮಕಾತಿ ಮಾಡ್ಬಿಟ್ರೆ ಇವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡಬೇಕು. ದುಡ್ಡು ಹೋಗುತ್ತಲ್ಲ, ಅಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು, ಅದನ್ನೇ ತಗೊಂಡು ಬಂದು ಇಲ್ಲಿ ಬೇರೆ ಕಡೆ ಹಾಕೋಣ. ಮೇಡಮ್, ನಮ್ಮ ಅಭ್ಯರ್ಥಿ ಈಗ ಶಿಕ್ಷಣ ಸಚಿವರು ಮನೆಗೆ ಹೋದ್ರೆ ಉಡಾಪೆಗಿರ್ತಕ್ಕಂಥ ಹೇಳಿಕೆ, ಸರ್ ಇಷ್ಟೆಲ್ಲ ದೈಹಿಕ ಶಿಕ್ಷಕರ ಕೊರತೆ 19 ವರ್ಷದಿಂದ ತುಂಬಿಲ್ಲ, ಆಮೇಲೆ 1 to 5th PSTR GPT ಯಾವ ಹುದ್ದೆಗಳು ತುಂಬ್ತಾ ಇಲ್ಲ, ಏನೋ ಒಂದು ಸಮಸ್ಯೆಯನ್ನ ತೆಗೆದುಕೊಂಡು ಹೋದ್ರೆ ಉಡಾಪೆಗಿರ್ತಕ್ಕಂಥ ಹೇಳಿಕೆ. ನೀವೇನಾದ್ರೂ ಇಲ್ಲಿ ನಮ್ಮ ಮನೆ ಹತ್ರ ಬಂದ್ರೆ ನಿಮ್ಗೆ ಕಂಪ್ಲೇಂಟ್ ಕೊಟ್ಟು ನಾನು ಒಳಗೆ ಹಾಕ್ಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಅವರು. ಇವರೊಂದು ಜವಾಬ್ದಾರಿ ಸ್ಥಾನ ನಾವು ಹೇಳ್ಬೇಕು. ಅವ್ರು ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ ಬರ್ತಾರಲ್ಲ, ನೀವೇನಾದ್ರು ನಮ್ಮ ಮನೆ ಹತ್ರ ಬಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ನಿಮ್ಗೆ ಅಂತ. ಇದು ಒಬ್ಬ ಜವಾಬ್ದಾರಿ ಶಿಕ್ಷಣ ಸಚಿವ. ಅವಾಗ ನಾವು ಎಲ್ಲಿವರೆಗೆ ನಾವು ಜವಾಬ್ದಾರಿಯನ್ನ ಕಲ್ತ್ಕೊಳ್ಳಲ್ವೋ, ಅವ್ರು ಓಟ್ ಕೇಳಕ್ ಬಂದಾಗ ಈ ಸಮಸ್ಯೆಗಳನ್ನ ಅವ್ರ ಮುಂದೆ ಯಾವತ್ತು ತೆರೆದಿಡುವಂತಹ ಪ್ರಯತ್ನಗಳನ್ನ ಮಾಡಲ್ವೋ, ಸಲಾಂ ಹಾಕಿ ಹಾರ ಹಾಕಿ ಜೈ ಅನ್ನೋದನ್ನ ನಾವು ನಿಲ್ಲಿಸ್ತೀವೋ ಅಲ್ಲಿವರೆಗೂ ಇದನ್ನ ನಾವು ಎಲೆಕ್ಷನ್ ಬರುತ್ತೆ, ಓಟ್ ಹಾಕ್ತಿವಿ, 1,000-2,000 ರೂಪಾಯಿ ಇಸ್ಕೋತಾರೆ, ಆಮೇಲೆ ನಾವು ಅವ್ರ ಮನೆ ಹತ್ರ ಹೋಗಿ ಚೀಮಾರಿ ಹಾಕ್ಸ್ಕೊಂಡು ಬರ್ಬೇಕು. ಮೇಡಮ್, ನಾನು ಈ ಮೂಲಕ 25ನೇ ತಾರೀಕು ಗುರುವಾರ ಹೋರಾಟ ಮಾಡೋದಕ್ಕೆ ಇದೊಂದು ಉದಾಹರಣೆ ಬೆಸ್ಟ್. ಯಾಕೆಂದ್ರೆ ಯಾವ ವಿದ್ಯಾರ್ಥಿಗಳು ಎಲ್ಲ ಮಿನಿಸ್ಟರ್ ಹತ್ರ ಯಾವುದೇ ಸಮಸ್ಯೆ ತಗೊಂಡು ವಿದ್ಯಾರ್ಥಿಗಳು ಮಿನಿಸ್ಟರ್ ಹತ್ರ ಯಾಕೆ ಹೋಗ್ತಾರೆ? ವಿದ್ಯಾರ್ಥಿ